ಇದರಲ್ಲೆಲ್ಲ ನೋವು ತಿನ್ಬಿಟ್ಟು ಇದು ಮಾಡ್ಬಿಟ್ಟು ಮತ್ತೆ ಬೆಂಗಳೂರಿಗೆ ಹೋಗಿ. ಯಾವ ಊರು ತಮ್ಮದು? ನಮ್ಮ ಚನ್ನಪಟ್ಟಣನೇ ಇದ್ದಿದ್ದು. ನಾವು ಇದ್ರ ಮಾತ್ರ ಬೆಂಗಳೂರಿಗೆ ಹೋಗಿ ದುಡಿತಾ ಇದ್ದು. ಇವ್ರು ತಾಜ್ ಇದ್ರಲ್ಲಿ ಕೆಲಸ ಮಾಡ್ತಾ ಇದ್ರು. ಸ್ವಲ್ಪ ದಿನ ಒಂದು ವರ್ಷ ಆಯ್ತಾ ಕಾಲು ಕಪ್ಪಗಾಗೋದು ಇದಾಗೋದೆಲ್ಲ ವೆರಿಕೋಸಸ್ ಇದಾಗಿ ನಿಂತ್ಕೊಂಡು ಕೆಲಸ ಮಾಡೋದಕ್ಕೆ ಈ ಥರ ಕಾಲು ಗಾಯ ಆಗ್ಬಿಟ್ಟು ನಿಂತ್ಕೊಂಡು ಗಾಯ ಆಗ್ಬಿಟ್ಟಿದೆ. ಆಪರೇಷನ್ ಆಗಬೇಕು ಅಂತಾನೆ ಇದು ಮಾಡಿದ್ರು. ನಮ್ಗೆ ಏನ್ ಮಾಡ್ಬೇಕು ಅಂತ ಯಾರು ಸಪೋರ್ಟ್ ಇಲ್ಲ, ಏನು ಹೆಂಗ್ ಮಾಡೋದು ಏನು ಅನ್ನೋದು ಗೊತ್ತಿಲ್ಲ. ಒಟ್ಟು ನಾನು ಯೂಟ್ಯೂಬಲ್ಲಿ ಇದ್ರಲ್ಲೆಲ್ಲ ನೋಡ್ತಾ ಇದ್ದೆ. ಮತ್ತೆ ನನಗೆ ಗೊತ್ತಿರೋರೆಲ್ಲ ಹೇಳ್ತಾ ಇರೋದ್ರಿಂದ ನಾನಾಗೆ ಬೆಂಗಳೂರಿಂದ ಇವ್ರು ಬರಲ್ಲ ಅಂತಂದ್ರು ಮನೆಯಲ್ಲೇ ಮಲ್ಕೊಂಡಿದ್ರು. ನಾನೇ ನನಗೆ ಯಾವತ್ತು ಬಂದವಳೆಲ್ಲ ಇದಲ್ಲ. ನಾನೇ ಬೆಂಗಳೂರಿಂದ ನಾನೇ ಬಸ್ ಹತ್ತಿ ನಾನೇ ಬಂದೆ. ಅವತ್ತು ಅಪ್ಪಾಜಿ ಮಾತಾಡ್ತಾ ಇದ್ರು. ಅವತ್ತು ನನಗೆ ಗೊತ್ತಿಲ್ಲ ಏನು ಮಾತಾಡಬೇಕು ಏನು ಅಂತ ಗೊತ್ತಿಲ್ಲ. ಹೋಗಿ ಪೂಜೆ ಮಾಡಿಸ್ಕೊಂಡೆ, ಬಂದಲ್ಲಿ ಕುತ್ಕೊಂಡು ಹತ್ಕೊಂಡು ಪ್ರಸಾದ ಕೊಟ್ಟು ತಿಂದ್ಬಿಟ್ಟು ಅಲ್ಲೊಂದು ಕುತ್ಕೊಂಡು ನೋಡಿದೆ. ತುಂಬ ಅಲ್ಲಿ ನನಗೆ ಗೊತ್ತಿಲ್ಲಲ್ಲ, ಮತ್ತೆ ರಿಟರ್ನ್ ಹೋಗಿ ಕತ್ಲೆ ಆಗುತ್ತೆ ಅಂತ ಅಂದ್ಬಿಟ್ಟು 2 ಗಂಟೆ 3 ಗಂಟೆವರೆಗೂ ನೋಡ್ಬಿಟ್ಟು ಸುಮ್ಮನೆ ಹೋದ್ಮೇಲೆ ಆಮೇಲಿಂದ ಇವರು ಮನೆಗೆ ಹೋದ್ಮೇಲಿಂದ ತೀರ್ಥ ಕೊಡಿಸಿ ಇದು ಮಾಡಿದಾಗ ಇನ್ನೂ ಸ್ವಲ್ಪ ಊರಿಗೆ ಹೋಗೋಣ, ಏನಾದರೂ ಪರವಾಗಿಲ್ಲ ಊರಿಗೆ ಹೋಗಿ ಹುಷಾರು ಮಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಅವಾಗ ಊರಿಗೆ ಹೋದ್ಮೇಲೆ ಅಲ್ಲೂ ಅಷ್ಟೇ 2-3 ಕಡೆ ತೋರಿಸಿದ್ವಿ, ಇದು ಮಾಡಿದ್ವಿ. ಮೈಸೂರಿಗೆ ಕರ್ಕೊಂಡು ಹೋಗೋಣ, ಹಾಸನ ಕರ್ಕೊಂಡು ಹೋಗೋಣ ಅಂತ ಎಲ್ಲ ಇದು ಮಾಡಿದ್ರು ಆಪ್ರೇಷನ್ ಮಾಡ್ಸೋದಕ್ಕೆ. ಏನಿಲ್ಲ, ಇವ್ರ ಮಾವ ಒಬ್ರು ಗೊತ್ತಿರೋರು ಅಲ್ಲಿ ಕೇರ್ಪೇಟೆ ಹತ್ರ ಬಂಡವಾಳೆ ಅಂತ ಗೌರ್ಮೆಂಟ್ ಡಾಕ್ಟ್ರು ಮೈಸೂರಿಂದ ಬಂದು ಚಿಕ್ಕ ಹಳ್ಳಿ ಅದು. ಅಲ್ಲಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ₹1 ದುಡ್ಡು ತಗೊಳ್ಳೋದಿಲ್ಲ ಅವರು. 1 ತಿಂಗಳು 15 ದಿವಸವರೆಗೂ ನಾನು ಹೇಳ್ದಂಗೆ ಟ್ರೀಟ್ಮೆಂಟ್ ನೀವು ರೆಸ್ಪಾಂಡ್ ಮಾಡಬೇಕು, ನಾನು ಹುಷಾರು ಮಾಡ್ತೀನಿ ಅಂತ ಅಂದ್ಬಿಟ್ಟು ವಾರಕ್ಕೆ 2 ದಿನ ಬರೋಕ್ಕೆ ಹೇಳಿದ್ರು. ಹೋದಾಗ ಬಾಟ್ಲ್ ಹಾಕ್ಸೋರು, ಇಂಜೆಕ್ಷನ್ ಹಾಕೋರು. ಅದಷ್ಟೆಲ್ಲ ಇವ್ರು ಹುಷಾರಾಗಿದ್ದಾರೆ. ಇಲ್ಲಿಗೆ ಅವತ್ತು ಇವ್ರನ್ನೇ ನಡ್ಕೊಂಡು ಯಾವತ್ತೂ ನಮ್ದೇರೋರು ಇದು ಮಾಡಿದ್ರೆ ಯಾವ್ದೇವ್ರು ಇದ್ದದು ಇದ್ದಿದ್ದು ಅಂತ ಅಂದ್ಕೊಂಡು ಬಿಟ್ಬಿಟ್ಟಿದ್ವಿ. ಇನ್ನು ಮಾಡೋದು ಏನಿದೆ ಅನ್ನೋದನ್ನ ಅಮ್ಮ ನಂಬಿಕೆ ಕೊಟ್ಬಿಟ್ಟು ಅವತ್ತಿಂದ ಇವ್ರು ನಂಬಿಕೆ ಇಟ್ಕೊಂಡು ಪ್ರತಿದಿನ ಏನು ಮಾಡ್ತೀನಿ ಅಂತ ಅಮ್ಮ ಆಯ್ತಾ ಬಿಡು ಹುಷಾರು ಮಾಡುತ್ತೆ ಅಂದ್ಕೊಂಡೇ ಬಂದಿದ್ದು. ಬಂಡಿವಾಳೆಯಲ್ಲಿ ಯಾವ ಹಾಸ್ಪಿಟಲ್? ಪುನೀತ್ ಹತ್ರ ಬಂಡಿವಾಳೆ ಕೇರ್ಪೇಟೆ ಗೌರ್ಮೆಂಟ್ ಡಾಕ್ಟರ್ ಪುನೀತ್ ಡಾಕ್ಟರ್ ಒಂದ್ಸರಿ ಗುರುಗಳೇ ನಮಸ್ಕಾರ. ಗುರುಗಳೇ ಪುನೀತ್ ಡಾಕ್ಟ್ರೆ ಒಂದ್ಸರಿ ದಯವಿಟ್ಟು ಇಲ್ಲಿ ನಮ್ಮ ಬಡಸ್ಥಾನಕ್ಕೆ ಒಂದ್ಸರಿ ನೀವು ಬರ್ಬೇಕು. ದಯವಿಟ್ಟು ಒಂದ್ಸರಿ ಪುನೀತ್ ಡಾಕ್ಟರ್ ಒಂದ್ಸರಿ ಎಲ್ಲ ಒಂದ್ಸರಿ ಜೋರಾಗೆ. ಬಹಳ ಸಂತೋಷ ತಂಗಿ. ಆ ಡಾಕ್ಟರ್ಗೆ ನಾನು ಕೇಳಿದೆ, ನಾನು ತಗೊಂಡಿದ್ದೀನಿ ನೀವು ಹುಡ್ಕೋ, ನೀವು ಕಣ್ಕಾಣಲ್ಲ ಅಂತ ಮಾಡ್ತೀರಿ. ಯಾಕೆ ಯಾವಾಗಿಂದ ಕಣ್ಕಾಣಲ್ಲ ಅಲ್ವಾ? 15 ವರ್ಷ ಕಾಯಾರ ನೀವು 15 ನಿಮಿಷ ದೇವಸ್ಥಾನ